ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ನಿಮಗೆ ಒಂದು ಪುಸ್ತಕದ ಬಗ್ಗೆ ಮಾಹಿತಿ ಕೊಡ್ಬೇಕಂತ ಇನ್ನೊಂದು ಪುಸ್ತಕವನ್ನು ತೊಗೊಂಬಂದಿದ್ದೇನೆ. ನಮಸ್ಕಾರ. ಇದು ಸುಧಾಮೂರ್ತಿಯವರು ಬರೆದಂತಹ ಏರಿಳಿತದ ದಾರಿಯಲ್ಲಿ ಅಂತೇಳಿ ಒಂದು ಪುಸ್ತಕ. ಇದರಲ್ಲಿ ಏನು ಹೇಳಕ್ಕೆ ಹೋಗಿದ್ದಾರೆ ಅಂದರೆ ಸುಧಾಮೂರ್ತಿ ಅವರು ಅಂದರೆ ಬದುಕಿನಲ್ಲಿ ಯಾವ ಸಿಚುವೇಶನ್ದಲ್ಲಿ ನಾವು ಏನೇನು ಕಷ್ಟಗಳು ಬರುತ್ತೆ ಅವನ್ನ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದನ್ನು ತಿಳಿಸಿದ್ದಾರೆ. ಇದು ಬಡತನ ನಿರ್ಮೂಲನಕ್ಕೆ ಸಂಪತ್ತಿನ ಸೃಷ್ಟಿ ಅಗತ್ಯ. ಇದು ನಾರಾಯಣ ಮೂರ್ತಿ ಅವರ ಗಂಡ ಆಗಿರ್ತಕ್ಕಂಥ ನಾರಾಯಣ ಮೂರ್ತಿ ಅವರು ಅದರ ಬಗ್ಗೆ ತಿಳಿಸಿದ್ದಾರೆ. ಇನ್ನೊಂದು ಉದಾಹರಣೆ ಹೇಳ್ಬೇಕಂದ್ರೆ 100ಕ್ಕೂ 100 ಉಚಿತ ಯಾರಿಗೂ ಕೊಡಬಾರ್ದು ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಅಂದರೆ ಸುಧಾಮೂರ್ತಿ ಅವರು ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಶಾಲೆಗೆ ಇದನ್ನು ಕೊಟ್ಟಿರ್ತಾರೆ, ಭೂಪಟಗಳನ್ನು. ಅಂದರೆ ಅವರ ಆಫೀಸ್ನಲ್ಲಿ ನಿಮಗೆ ಯಾರ್ಯಾರಿಗೆ ಭೂಪಟಗಳ ಅವಶ್ಯಕತೆ ಇಲ್ಲ ಅವ್ನು ತೊಗೊಂಡು ಹೋಗ್ರಿ ಅಂತೇಳಿ ಹೇಳಿರ್ತಾರೆ ಸುಧಾಮೂರ್ತಿ ಅವರು. ಅವಾಗ ಏನು ಮಾಡಿರ್ತಾರೆ, ಇವರು ಎಲ್ಲ ಶಾಲೆನವರು ತೊಗೊಂಡು ಹೋಗಿರ್ತಾರೆ, ಉಚಿತ ಸಿಗ್ತಾವೆ ಅಂತೇಳಿ. ಒಂದು ದಿವಸ ಇವರು ಯಾವುದೇ ಒಂದು ಸಂದರ್ಭದಲ್ಲಿ ಪ್ರಯಾಣ ಮಾಡ್ತಿರ್ತಾರೆ. ಅಲ್ಲಿ ಶೇಂಗಾ ಮಾರ್ತಿರ್ತಾರೆ ಶಾಲೆ ಅಂತೇಳಿ. ಆ ಶೇಂಗಾ ತರಕ್ಕೆ ಹೋದ ಬಳಿಕ ಅಲ್ಲಿ ಅದನ್ನು ಕಾರ್ ಗಾಡಿಯಾಗ ಶೇಂಗಾ ಇಟ್ಕೊಂಡ್ರೆ ಅವು ಹೊಲಸಾಕತ್ತೆ ಅನ್ನೋ ಸಂದರ್ಭದಲ್ಲಿ ಅವರು ಒಂದು ಏನಾರು ಕವರ್ ಹಾಕಿ ಕೊಡಪ್ಪ ಅಂತೇಳಿ ಶೇಂಗಾ ಮಾರೋಂಗೆ ಹೇಳ್ತಾರೆ. ಅವ ಏನು ಮಾಡ್ತಾನೆ, ಅಲ್ಲಿ ಶಾಲೆಯಲ್ಲಿ ಇದ್ದಂಥ ಒಂದು ಹಾಳಿ ತೊಗೊಂಬರೋಗಪ್ಪ ಹುಡುಗ ಅಂತೇಳಿ ಒಂದು ಹುಡುಗನ ಕಳಿಸ್ತಾನೆ. ಅವ ಹಾಳಿ ತೊಗೊಂಬರ್ತಾನೆ. ಆ ಹಾಳಿದಾಗೆ ಶೇಂಗಾ ಹಾಕಿ ಕೊಡ್ತಾರೆ ಅವರು ಶೇಂಗಾ ಮಾರೋರು. ಅವಾಗ ಅದನ್ನು ಸುಧಾಮೂರ್ತಿ ಅವರು ಅದನ್ನು ಶೇಂಗಾ ಕಟ್ಟಿದ್ದನ್ನು ನೋಡ್ತಾರೆ. ಅದು ಅವರು ಭೂಪಟವನ್ನು ಕೊಟ್ಟಿರ್ತಾರಲ್ಲ, ಅದು ಚಿತ್ರ ಇರುತ್ತೆ. ಅಂದರೆ ನಾವು 100ಕ್ಕೆ 100 ಉಚಿತವಾಗಿ ಕೊಟ್ಟೋದು ಅಂದರೆ ಅವ ಸ್ವಾವಲಂಬಿ ಆಗೋಕ್ಕಾಗಲ್ಲ. ಯಾಕಂದ್ರೆ ಅವ ಇನ್ನೊಬ್ಬರ ಮ್ಯಾಗೆ ಡಿಪೆಂಡ್ ಆಗ್ತಾ ಅವನು ತನ್ನ ಕೆಲಸವನ್ನು ಇನ್ನೊಬ್ಬರ ಮ್ಯಾಗೆ ಮಾಡ್ಕೊತ ಹೋಗ್ತಾನೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮತ್ತು ಇನ್ನೊಂದು ಸಂದರ್ಭದಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ. ಅಂದರೆ ಒಂದು ಹುಡುಗ ಅವ ಇಲ್ಲಿ ಅಂದರೆ ಯಾವುದೇ ಒಂದು ನಗರ ಆಗಲಿ ಒಂದು ಹಳ್ಳಿ ಆಗಲಿ, ಅಲ್ಲಿ ಬಡ ಹುಡುಗ ಅವ ಕಾರ ಕ್ಲೀನ್ ಮಾಡೋದು ಇದನ್ನು ಮಾಡಾಕತ್ತಾನೆ. ಅವಾಗ ಸುಧಾಮೂರ್ತಿ ಅವರು ಅವನು ನೋಡ್ತಾರೆ. ಈ ಹುಡುಗ ಎಲ್ಲ ಹುಡುಗರು ಹಂಗಿಲ್ಲ, ಇವ ಪಾಪ ಕೆಲಸ ಮಾಡ್ತಾನು ಅಂತೇಳಿ ಅವಂಗೆ ನಿನಗೆ ಏನಾದ್ರು ಶಾಲೆಗೆ ಕಷ್ಟ ಬಂದ್ರೆ ರೊಕ್ಕ ಕೊಡ್ತೇನೆ ಬಾ ಅಂತೇಳಿ ಮನೆಗೆ ಕರ್ಕೊಂಡೋಗಿ ಚಾ ಅದು ಹಾಕಿ ಕೊಡ್ತಾರೆ. ಆಮೇಲೆ ಇವಂಗೆ ತಿಂಗಳ ಇಷ್ಟಿಷ್ಟು ಹಣ ಅಂತೇಳಿ ಅವ್ರ ಸೆಕ್ಯೂರಿಟಿ ಇರ್ತಾನಲ್ಲ ಅವ್ರಂತಲ್ಲಿ ಇಸ್ಕೊಂಡು ಹೋಗ್ರಿ ಅಂತೇಳಿ ಹೇಳ್ತಾರೆ ಸುಧಾಮೂರ್ತಿ ಅವರು. ಆ ಸಂದರ್ಭದಲ್ಲಿ ಆ ಹುಡುಗ ಹೋಗಿ ಇಸ್ಕೋತಾನೆ, ತಿಂಗಳ ಇಸ್ಕೋತಾನೆ. ಒಂದು 2-3 ವರ್ಷ ಆದ ಬಳಿಕ ಅವಾಗ ಆ ಹುಡುಗ ಬಂದು ಸುಧಾಮೂರ್ತಿ ಅವ್ರ ಕಾಂಟ್ಯಾಕ್ಟ್ ಮಾಡ್ಬೇಕಂತ ಸೆಕ್ಯೂರಿಟಿ ಹೇಳ್ತಾನೆ. ಸೆಕ್ಯೂರಿಟಿ ಆ ಹುಡುಗನ ಸುಧಾಮೂರ್ತಿ ಅಂತಲೇ ಕರ್ಕೊಂಡು ಹೋಗ್ತಾರೆ. ಅವಾಗ ಆ ಹುಡುಗಿಗೆ ಸುಧಾಮೂರ್ತಿ ಅವ್ರು ಕೇಳ್ತಾರೆ, ಯಾಕೆ ಬಂದಿದ್ದು ಅಂತ. ಇಲ್ಲ, ನಂದು ರೊಕ್ಕ ಹೆಚ್ಚಿಗೆ ಬೇಕಾಗಿತ್ತು, ನನಗೆ ಈಗ ಎಲ್ಲ ತುಟ್ಟಾಗೈತಿ, ಅದ್ರ ಸಂಬಂಧ ನಂಗೆ ಹೆಚ್ಚಿಗೆ ಬೇಕಾಗಿತ್ತು ರೊಕ್ಕ ಅನ್ನೋದನ್ನು ಸುಧಾಮೂರ್ತಿ ಅವರಿಗೆ ಆ ಹುಡುಗ ಹೇಳ್ತಾನೆ. ಆದ್ದರಿಂದ ನಾವು 100ಕ್ಕೆ 100 ಉಚಿತ ಕೊಟ್ಟು ಅಂದರೆ ಅವರ ಇನ್ನೊಬ್ಬರ ಮ್ಯಾಗೆ ಡಿಪೆಂಡ್ ಆಕಾರ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಅದೇ ರೀತಿ ವಿದೇಶಿಯದ್ರ ಬಗ್ಗೆನೂ ಹೇಳ್ಯಾರೆ. ಎಲೆ ಮರೆಯ ಕಾಯಿ ಅಂತ ಹೇಳ್ಯಾರೆ. ಬಳ್ಳಿಗೆ ಕಾಯಿ ಬಾರವೆ. ಇದೊಂದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಬಳ್ಳಿಗೆ ಕಾಯಿ ಬಾರವೆ ಅಂತೇಳಿ ಅಂದರೆ ಒಬ್ಬ ತಾಯಿಗೆ ಒಂದು 4-5 ಜನ ಮಕ್ಕಳು ಇರ್ತಾವೆ. ಆ ಮಕ್ಕಳು ಈ ರೀತಿ ತಾಯಿಗೆ ಹೆಚ್ಚಿಗೆ ಆಗಿದ್ದಕ್ಕೆ ಆಕೆ ಒಂದು ಡೆಲಿವರಿ ಆಗಬೇಕಾಗಿರ್ತೈತೆ. ಅಂದರೆ 6ನೇ ಮಗು ಡೆಲಿವರಿ ಆಗಬೇಕಾಗಿರ್ತೈತಿ. ಆದರೆ ಇವರು ಬಡವ್ರು ಇರ್ತಾರೆ ತಾಯಿ ಅಂತ. ಅದಕ್ಕಾಗಿ ಈಗ ಈ ಮಗಳನ್ನ ಇದು 6ನೇ ಮಗು ಹುಡ್ತೈತಲ್ಲ, ಅದನ್ನು ದತ್ತು ಕೊಡ್ಬೇಕಂತ ಹೇಳಿ ಇನ್ನೊಬ್ಬರ ಶ್ರೀಮಂತರಾಗಿ ಅವ್ರಿಗೆ ಮಕ್ಕಳೇ ಇರೋಲ್ಲ. ಅವರು ನೀನು ಏನಾರ ಇದು ಇನ್ನೊಂದು ಮಗು ಆತಂದ್ರೆ ನಂಗೆ ಕೊಡುವಂತೆ ಅಂತೇಳಿ ಆಕೆ ಹಾಲು, ಅನ್ನ, ಹಂಪ್ಲ ಎಲ್ಲ ಕೊಡ್ತಿರ್ತಾರೆ. ಆ ಸಂದರ್ಭದಲ್ಲಿ ಅವ್ರಿಗೆ ಇನ್ನೂ ತಂದೆ ತಾಯಿಗೆ
ಇನ್ನೊಂದು ಮಗು ಆಕತಿ, ಅದು ಹೆಣ್ಣು ಮಗು ಆಕತಿ. ಅದನ್ನು ಶ್ರೀಮಂತಿಗೆ ಕೊಡ್ಬೇಕಂತ ಹೇಳ್ತಾರಲ್ಲ, ಹಿಂದ್ಗಡೆ ಯಾಕೆ ಶ್ರೀಮಂತಾಗಿ ಕೇಳಕ್ಕೆ ಬರ್ತಾಳೆ, ನಂಗೆ ಮಗು ಕೊಡ್ರಿ ಅಂತೇಳಿ. ಆವಾಗ ತಾಯಿ ಹೇಳ್ತಾಳೆ, ಇಲ್ಲ ನನ್ನ ಒಂದು ಇದು ದೇಹದ ಭಾಗನ ಆಗೈತಿ, ಆದ್ದರಿಂದ ನಾ ಈ ಮಗುನ ಕೊಡೋಲ್ಲ, ನನ್ನ ಕೈಲಿ ಇರಲಿ ಅಂತೇಳಿ ನೀವು ಏನು ಬೇಕಾರೆ ಇಷ್ಟು ಸಾಲ ಅನ್ನ ಕೊಟ್ಟಿದ್ರೆ ಅದನ್ನು ಬೇಕಾದ್ರೆ ನೀವು ರೊಕ್ಕ ತಗೋರಿ ಅನ್ನೋದನ್ನು ಹೇಳ್ತಾಳೆ. ಆದ್ದರಿಂದ ಆಕಿ ಎಲೆಗೆ ಕಾಯಿ ಬಾರವೆ ಅಂತೇಳಿ ಒಂದು ಸಂದರ್ಭ ಆಯ್ತು. ಇನ್ನೊಂದು ಸಂದರ್ಭ ಬಗ್ಗೆನೂ ಅವ್ರು ಹೇಳಿದ್ದಾರೆ. ಅಂದರೆ ಒಂದು ತಂದೆ ತಾಯಿ ಇರ್ತಾರೆ, ಅವರು ಎಲ್ಲೋ ಆಕಿ ಹುಡುಗಿ ಕಣ್ಣು ಕಾಣಿಸೋದಿಲ್ಲ ಆಕಿ ಮಗಳಿಗೆ. ಅಂದರೆ ತಂದೆ ತಾಯಿ ಒಂದು ಮಗಳು ಇರ್ತಾಳೆ, ಆಕಿಗೆ ಕಣ್ಣು ಕಾಣಿಸೋದಿಲ್ಲ. ಆಕಿನ ಕರ್ಕೊಂಬಂದು ಎಲ್ಲೋ ದವಾಖಾನೆಗೆ ಬಂದಿರ್ತಾರೆ ತಂದೆ ತಾಯಿ. ದವಾಖಾನೆಗೆ ಇಲ್ಲೇ ಕುಂಡ್ರು ಅಪ್ಪಿ ನೀನು, ನಾವು ಇಲ್ಲೇ ಒಂದು ಸ್ವಲ್ಪ ಹೋಗಿ ಬರ್ತೇವೆ ಅಂತೇಳಿ ಅಲ್ಲೇ ಬಿಟ್ಟವ್ರ ಹೋಗಿಬಿಡ್ತಾರೆ. ಆ ಹುಡುಗಿನ ಹೋಗಿಬಿಡ್ತಾರೋ. ಆಮೇಲೆ ಅವರು ಇವತ್ತು ಬರ್ತಾಳೆ ನಾಳೆ ಬರ್ತಾಳೆ ಅಂತೇಳಿ ಅಲ್ಲೇ ಮಕ್ಕೊಂಡ್ಬಿಡ್ತಾಳೆ ಆಕೆ ಹುಡುಗಿ. ಆದರೆ ನಾಳೆನೂ ಅವರು ಬರೋದನ್ನ ಇಲ್ಲ. ಅದನ್ನು ಆ ಹುಡುಗಿನ ಕರ್ಕೊಂಡು ಹೋಗಿ ಯಾರೋ ಸಾಕೋತಾರೆ. ಅಂದರೆ ಇದು ಏನೋ ಒಂದು ಪುಸ್ತಕದಾಗ ಹೇಳುವಂಥ ಒಂದು ವಿಷಯ. ಅಂದರೆ ಇದು ಸಮಾಜದಲ್ಲಿ ನಡೆಯುವಂಥ ವಿಷಯನ ಬಳ್ಳಿಗೆ ಕಾಯಿ ಬಾರವೆ ಅಂತೇಳಿ ನಾವು ಬರೀ ಒಗಟುತ್ತೇವೆ. ಆದರೆ ನಿಜ ಜೀವನನ ಬೇರೆ ಇರ್ತೈತೆ ಅನ್ನೋದನ್ನು ಸುಧಾಮೂರ್ತಿ ಅವರು ತಿಳಿಸಿದ್ದಾರೆ. ಬಾಲ್ಯದ ಮುಗ್ಧತೆ ಆಭರಣ, ನಿಮ್ಮಲ್ಲಿಯೇ ಇದೆ ಸ್ವರ್ಗ ನರಕ, ನಿಮ್ಮ ಒಳಗೆ ಇದೆ ಸ್ವರ್ಗ ನರಕ ಅನ್ನೋದನ್ನು ಈ ಪುಸ್ತಕದಲ್ಲಿ ತಿಳಿಸಿದ್ದಾರೆ. ಒಂದು 2 ಸಂದರ್ಭ ವಿವರಿಸಿದ್ದಾರೆ ಇದ್ರ ಬಗ್ಗೆ. ಚಲೋ ಐತಿ. ಬಟ್ ಇದ್ದಿದ್ರೆ ಒಂದು ಇತಿಹಾಸ ಎಂಬ ಗುರು ಸಾವಿನ ಮನೆಯಲ್ಲಿ ಯಾವ ರೀತಿ ಇರ್ತಾರೋ ಅನ್ನೋದನ್ನು ತಿಳಿಸಿದ್ದಾರೆ. ಭಾರತ ಪವಿತ್ರ ನಾಡು, ವಿದ್ವಾನ್ಮನೆಗಳ ಬೀಡು, ಒಂದು ಒಳ್ಳೆಯ ಪುಸ್ತಕ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ ಪುಸ್ತಕ. ಎಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ನಿಮಗೆ ಪುಸ್ತಕದ ಬಗ್ಗೆ ಮಾಹಿತಿ ಬೇಕಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.